ರಾಜ್ಯ ಸಿಮೆಂಟ್ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರ್ಹ ಗುತ್ತಿಗೆ ಕಾರ್ಮಿಕರಿಗೆ ಸಮಾನ ವೇತನ ಇತರ ಸೌಲಭ್ಯಗಳು ಜಾರಿ ಮಾಡಲು ಒತ್ತಾಯಿಸಿ 19 ಸೋಮವಾರ ಬೆಳಗ್ಗೆ 10 ರಿಂದ ಸಾಯಂಕಾಲ 6 ಗಂಟೆಯವರೆಗೆ ಚಿಂಚೋಳಿಯ ಶಾಸಕ ಅವಿನಾಶ್ ಜಾಧವ್ ಅವರ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸಿಮೆಂಟ್ ಕೈಗಾರಿಕೆಗಳ ಕಾರ್ಮಿಕ ಹೋರಾಟಗಾರರಾದ ರಮಾಕಾಂತ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ BM ರಾವೂರ್, ಅಹಿಂದ್ ಚಿಂತಕ ವೇದಿಕೆ ಗುಲ್ಬರ್ಗಾ ಅಧ್ಯಕ್ಷರಾದ ಸಾಯಿಬಣ್ಣ ಜಮಾದಾರ್, ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸಂದೀಪ್ ಭರಣಿ, ಗ್ರಾಮ ಪಂಚಾಯತ್ ಸದಸ್ಯ ಉಮೇಶ್ ಸಿಂಗ್ ಚೌಹಾಣ್ ಮಳಖೇಡ್, ಅಂಬೇಡ್ಕರ್ ಸೇವಾ ಸಮಿತಿ ಗುಲ್ಬರ್ಗಾ ಯುವ ಅಧ್ಯಕ್ಷ NK ಅರ್ಜುನ್ ಸೇರಿದಂತೆ ಅನೇಕರು ಇದ್ದರು. ಕ್ಯಾಮ್ರಾ ಪರ್ಸನ್ ಮಲ್ಲಿಕಾರ್ಜುನ್ ಹೀರಾಪುರ್ ಜೊತೆ ಅನಂತನಾಗ್ ದೇಶಪಾಂಡೆ, NNTV ಕಲಬುರಗಿ. ಆದರೆ 1.5 ವರ್ಷ ಆಯಿತು, ಆ ಅಧಿಕಾರಿ ಕ್ರಮ ತಗೊಳ್ತಾ ಇಲ್ಲ, ಮುಂದಿನ ಹೆಜ್ಜೆ ಇಡ್ತಾ ಇಲ್ಲ. ಟೋಟಲ್ ಇಶ್ಯೂ ಅನ್ನೋದೇನಪ್ಪ ಅಂತಂದ್ರೆ ಅವರು ನೆನೆಗುದಿಗೆ ಬಿದ್ದುಬಿಟ್ಟಿದೆ. ಈಗ ನನ್ನ ಶಕ್ತಿ, ನನ್ನ ಸಾಮರ್ಥ್ಯ ಪ್ರಕಾರ ಎಷ್ಟು ನಾನು ಹೋರಾಟ ಮಾಡಿ ಎಲ್ಲಿ ತಲುಪಿಸಿದ್ದೀನಿ. ಅದಕ್ಕಾಗಿ ನನ್ನ ಶಕ್ತಿ ಮೀರಿದಾಗ ಇವತ್ತೇನಂದ್ರೆ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಮಾನ್ಯ ಶ್ರೀ ಅವಿನಾಶ್ ಜಾಧವ್ ಕೂಡ BJP ಶಾಸಕರು ಮತ್ತು ಅವರ ಒಂದು ಕ್ಷೇತ್ರದಲ್ಲಿ 2 ಸಿಮೆಂಟ್ ಕೈಗಾರಿಕೆ ಇದೆ. ಅದರಲ್ಲಿ ಕೂಡ 100 ಜನ ಕಾರ್ಮಿಕರು ಕೆಲಸ ಮಾಡ್ತಾರೆ, ಆ ಕ್ಷೇತ್ರದ ಪ್ರಜೆಗಳು. ಹೀಗಾಗಿ ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಅನುಕೂಲ ಆಗ್ತದೆ. ಈ ಮಾನ್ಯ ಶ್ರೀ ಅವಿನಾಶ್ ಜಾಧವ್ರಿಗೆ ಏನಂತಂದರೆ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು. ಮಧ್ಯಸ್ಥಿಕೆ ವಹಿಸಿ ಈ ಕಾರ್ಮಿಕರ ಒಂದು ಸಮಸ್ಯೆಗೆ ಸೂಕ್ತ ಕ್ರಮ ಅವರು ಕೈಗೊಳ್ಳಬೇಕಂತ ಒಂದು ಮನವಿ ನಾವು ಅಲ್ಲಿ ಸಲ್ಲಿಸ್ತೀವಿ ಧರಣಿದಲ್ಲಿ. ಅದಕ್ಕಾಗಿ ಅನ್ನೋದು ಕೇಂದ್ರದಲ್ಲಿ ಸರ್ಕಾರ ಅವ್ರದ್ದಿದೆ, BJP ಇದೆ. ಶಾಸಕರು ಸರಳವಾಗಿ ಇದು ಮಾಡಿಸ್ಬೋದು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡು ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಚಿಂಚೋಳಿಯಲ್ಲಿ. ಅದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಇದಕ್ಕಾಗಿ ತಾವೆಲ್ಲರೂ ಬೆಂಬಲ ಕೊಟ್ಟಿದ್ರಿ, ಧನ್ಯವಾದಗಳು.